ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿರಿ, ಬೆಳಗ್ಗೆ ಗಿಳಿಗೆ ನಯನ ಊಟ ತಿನ್ಸಾತ್ತಾಳೆ ನೋಡಿರಿ. ಟೈಮ್ ಬಂದು 9 ಗಂಟೆ ಆಗೈತೆ ನೋಡಿರಿ. ಈಗ ಟೀ ಬ್ರೆಡ್ ನಡೀತಾ ಇತ್ತು ನಯನಂದು. ತಾನು ತಿನ್ಕೊಂಡಿದ್ದಾಳೆ, ಅದಕ್ಕೊಂಚೂರು ಆಗ್ತಿದ್ದಾಳೆ ನೋಡಿರಿ. ಟೀ ಬನ್ನು ಆಗ್ತಿದ್ದಾಳೆ, ಅದಕ್ಕೂ ತಿಂತಾಯ್ತು. ಅದನ್ನು ಹೊಟ್ಟೆ ಹಸ್ತೈತೆ ನೋಡ್ರಿ. ಹೊಟ್ಟೆ ಸಿತ್ತಂದ್ರೆ ಈ ಥರ ಮಾಡ್ತೈತಿ. ನೈನ ಅದಕ್ಕೆ ಊಟ ತಿನ್ಸಾಗತ್ತಾಳ. ನಿಂದಾಯ್ತಾ? ಕುಡ್ದ ನೀನು? ಮನೆ ಅಂತೂ ಫುಲ್ ಎಲ್ಲ ಮೆಸ್ಸಿ ಆಗೈತೆ ನೋಡ್ರಿ. ಯಾಕಂತಂದ್ರೆ ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಏನಂತಂದ್ರೆ ಏನು ನೋಡಿರಿ, ಫ್ಯಾನ್ ಫಿಟ್ಟಿಂಗ್ ಮಾಡ್ದೆ. ನಮ್ಮ ತಮ್ಮ ಬಂದಿದ್ನಲ್ಲ, ಅವನಿಗೆ ಇಂಥವೆಲ್ಲ ಕೆಲಸ ಮಾಡ್ತಾನೆ ಅವನು. ಹಂಗಾಗಿ ಅದನ್ನು ಫಿಟ್ಟಿಂಗ್ ಮಾಡಿದೆ. ಅಲ್ಲಿ ಮೇಲಿಟ್ಟಿದ್ವಿ, ರೂಮಲ್ಲಿ ಜವಾರಿ ಮೇಲಿಟ್ಟಿದ್ವಿ ನೋಡಿರಿ. ಆ ಮನೆಯಿಂದ ಬಂದ ಮೇಲೆ ಇದನ್ನೇ ಮಾಡಿರಲಿಲ್ಲ, ಅದನ್ನು ಫಿಟ್ಟಿಂಗ್ ಮಾಡಿರಲಿಲ್ಲ. ಇವತ್ತು ಫಿಟ್ಟಿಂಗ್ ಮಾಡಿದ್ವಿ ನೋಡಿರಿ. ಇವತ್ತು ಕೂಡಿ ಬಂತು ಕಾಲ. ಅದಕ್ಕೆ ನೀರು ಬಂದ್ವಾ? ಹೊಳಿಗೆ ಹೋಗಿದ್ರೆ ಎಲ್ಲಿ? ತಂಗಡಿಗೆ ಹೊಳಿಗೆ, ಹಾಲ್ಮಟ್ಟಿ ಹೊಳಿಗೆ, ಕೂಡ್ಲ ಸಂಗಕ್ಕೆ ಹೋಗಿದ್ದೆ. ಅದೇ ತಂಗಡಿಗೆ ಹೊಳಿ, ಮತ್ತು ಕೂಡ್ಲ ಸಂಗಮದನೇ ನೀರು ತೊಗೊಂಬಂದ್ರು. ಫಿಲ್ಟರ್ ನೀರು ಖಾಲಿಯಾಗಿದ್ದು, ಹಾಗಾಗಿ ಫಿಲ್ಟರ್ ನೀರು ತೊಗೊಂಬಂದ್ರು. ಹೋಗಿ ಒಬ್ರು ಸಾಕಾಗಲಿಲ್ಲ ನೀರು ತೊಗೊಂಬರಾಗಿ. ಇಬ್ಬಿಬ್ರು ಬೇಕು ಅಂದ್ರೆ. ಹಾಂ, ಹೌದಾ? ಫ್ಯಾನು ಫಿಟ್ಟಿಂಗ್ ಆದ್ದು. ಮತ್ತೇನು ಕೆಲಸ ಬೇರೆದು ಎಕ್ಸ್ಟ್ರಾ ಕೆಲಸ? ಏನು ಕಾರ್ ವಾಶ್ ಮಾಡಿದ್ರಿ? ಇಲ್ಲಿ ಮತ್ತಿಲ್ಲಿ ಕೆಲಸ ನಡೆಸ್ಯಾರ ನೋಡ್ರಿ. ಏನೇನ ಇಲ್ಲಿ ಅವು ಮ್ಯಾಗ ಇಟ್ಟಿದ್ರು, JCB ಸಾಮಾನು ಇಲ್ಲೆಲ್ಲ ಇಟ್ಟಿದ್ರು ಮ್ಯಾಗ. ತಿಂಡಿ ಮಾಡ್ತೀನಿ. ಹ್ಞೂ, ಮಾಡ್ತೀನಿ. ಇಲ್ಲಿ ನೋಡ್ರಿ ಎಷ್ಟು ತುಂಬ್ಕೊಂಡಾರ ಅಂತೇಳಿ. ಇವೆಲ್ಲ ಅಷ್ಟು ಕ್ಲೀನ್ ಮಾಡೋರಿ ಸದ್ದಿಬ್ರು ಕುಡ್ಕೊಂಡು. ಇದು ತೊಗೊಂಬಂದಾರ. ಇದೇನಿದು? ಕುದುರೆ ಅಂತಾರೆ. ಮನೆ ಉಯ್ಯಾಲೆ ಹಾಕಕ್ಕೆ ತೊಗೊಂಬಂದಿದ್ರಲ್ಲ. ನಾನು ಹಿಡ್ಕೊಳ್ಳಲ್ಲ, ನಾನು ಕೆಲಸ ಮಾಡ್ತೀನಿ. ತಿಂಡಿ ಮಾಡಲೇ ಬೇಡ? ಹ್ಞೂ, ಮತ್ತೆ ಅಳಿಯನು ಮಾವನು ಕೆಲಸ ನಡೆಸ್ಯಾರ. ಜೋರು ಐತೆ ಫುಲ್ ಕೆಲಸ. ಅದ್ರ ಇವತ್ತು ಕೆಲಸ ಅಂತ ಇಲ್ಲ, ಈ ಕೆಲಸ ಜೋರು ನಡೆಸ್ಯಾರ. ಇಲ್ಲಿ ನೈನಾ ಬಂದು ಗಿಳಿಗೆ ತಿನ್ಸೋ ಕೆಲಸ ಜೋರು ನಡೆಸ್ಯಾಳ. ಹೊಟ್ಟೆ ಹಸ್ತೈತೆ ನೋಡ್ರಿ ಅದಕ್ಕೆ. ಹೊಟ್ಟೆ ಹಸ್ತೈತೆ ಅದಕ್ಕೆ. ಏನಾಗಿದ್ದು? ಟಿಶ್ಯೂ ಅದು. ಈಗ ನಾನು ಮೆಹಂದಿ ಹಚ್ಕೊಂಡು ನೋಡ್ರಿ ತಲೆಗೆ. ಅದು ನಿನ್ನೆ ಕಲಸಿಟ್ಟಿದ್ನಲ್ಲ, ಆ ಮೆಹಂದಿನ ಅದು ಫುಲ್ ಸೋರಾಕತ್ಬಿಟ್ಟೈತೆ ನೋಡ್ರಿ. ಇದೇ ಥರ ಆಗಲ್ಲ ಅದು. ಎಲ್ಲ ಕಡೆನೂ ಫುಲ್ ಸೋರ್ಕೊಂಬರ್ತೈತೆ. ಮೊದಲೇ ನಾನೊಂಚೂರು ತೆಳ್ಳಗೆ ಮಾಡಿದ್ದೆ, ಹಂಗಾಗಿ ಇನ್ನೆಷ್ಟು ಸೋರ್ತಾಯಿತ್ತು. ಟೀ ಮಾಡಿದ್ದೀನಿ. ಸರಿ, ನೈನಾ ನೋಡ್ರಿ ಕೈಗೆ ಹಾಕ್ಕೊಂಡಿದ್ಲಲ್ಲ, ನಿನ್ನೆ ರಾತ್ರಿನ ಹಚ್ಕೊಂಡಾಳ ಮತ್ತೆ ವಾಪಸ್. ಟೀ ಮಾಡೀನಿ. ಟೀ ಕುಡ್ದಾರ ಅವ್ರದ್ದು. ಎಲ್ಲರದ್ದು ಟೀ ಆಗೈತೆ ನೋಡ್ರಿ. ನನ್ನ ದಿನ ಇಲ್ಲ, ನಾನಿನ್ನ ಕೆಲಸ ಮಾಡತ್ತೀನಿ. ನಾ ಕುಡ್ದಿಲ್ಲ, ಕುಡಿಬೇಕು. ನಾನೇನು ಕುಡಿಯೋಂಗಿಲ್ಲ. ಕುಡಿತೀನಿ. ಇಲ್ಲಿಕಂದ್ರೆ ಇಲ್ಲಿ ನೋಡ್ರಿ ಸಂತಿ ತೊಗೊಂಬಂದಾರ ನಮ್ಮ ಮನೆಯವರು ಬೆಳಗ್ಗೆನೆ. ಅಲ್ಲಿ ನಾನು ಅರಸೀಕೆರೆಗೆ ಹೋಗ್ಬೇಕಾರೆ ತೋರಿಸ್ತೀನಿ ನಿಮಗೆ ಇನ್ನೊಂದು ಸತಿ. ನಾನು ಫಸ್ಟ್ ವಿಡಿಯೋದಾಗ ತೋರಿಸಿದ್ದು, ಬಟ್ ಈಗೆಲ್ಲೂ ತೋರಿಸಿಲ್ಲ. ಅಲ್ಲಿ ಹೊಸದು ಮಾರ್ಕೆಟ್ ಓಪನ್ ಆಗೈತಿ. ಹಾಗಾಗಿ ಅಲ್ಲೆಲ್ಲ ಸ್ವಲ್ಪ ಹೋಲ್ಸೇಲ್ ರೇಟಿಗೆ ಕೊಡ್ತಾರೆ ನೋಡಿರಿ. ರೈತರು ಬಂದಿರ್ತಾರಲ್ಲ, ಅಲ್ಲಿಂದನೇ ಡೈರೆಕ್ಟ್ ಇದಾಗುತ್ತೆ. ಹಂಗಾಗಿ ಎಲ್ಲನೂ ತರಕಾರಿಯಲ್ಲಿ ತೊಗೊಂಬಂದಾರ ನೋಡಿರಿ. ಪಾಲಕ್ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಮತ್ತೇನು ತೊಗೊಂಬಂದಾರ. ಟೊಮೊಟೊ, ಬೀನ್ಸು, ಕ್ಯಾರೆಟು, ನಿಂಬೆಹಣ್ಣು, ಎಲ್ಲ ಅದಾವು. ಬಿಚ್ತೀನಿ ಆಮೇಲೆ ನಾನು. ಈ ಸದ್ಯಕ್ಕೆ ಫಸ್ಟಿನ ಕಸ ಗುಡಿಸ್ಬೇಕು ನೋಡ್ರಿ. ಕಸ ಗುಡಿಸಿಲ್ಲ. ಅವರೆಲ್ಲ ಒಳಗಡೆ ಕ್ಲೀನ್ ಮಾಡ್ತಾ ಇದ್ದಾರಲ್ಲ, ಇದನ್ನು ಮತ್ತಿಷ್ಟು ಗಲೀಜಾಗುತ್ತೆ ಅಂತೇಳಿ ಕೈ ಬಿಟ್ಟಿನಿ. ಅಲ್ಲೆಲ್ಲ ಬಕೆಟೆಲ್ಲ ಇಟ್ಟಿದ್ರು. ನೈನಾ ನೋಡ್ರಿ ನಿನ್ನೆ ತೊಗೊಂಬಂದಿರೋ ಬಟ್ಟೆ ಹಂಗೆ ಇದಾವೆ. ಅವಳಿಗೆ ಮರ್ಚಕ್ಕೆ ಕೊಟ್ಟಿದ್ದೀನಿ. ಅರ್ಧಂಬರ್ಧ ಮಾಡಿ ಚೆಲ್ಲಿಟ್ಟಾಳ. ಇನ್ನು ಎಷ್ಟೊತ್ತಾಗುತ್ತೆ ನಿಮ್ಮದು? ಹಾಂ, ಹಾಫ್ ಆನ್ ಅವರ್. ಕಸ ಗುಡಿಸ್ಬೇಕು, ಅದಕ್ಕೆ ಕೇಳಿದ್ದು. ಈಗ ಹಂಗಾರೆ ನಾನು ಟೀ ಕುಡಿತೀನಿ ನೋಡ್ರಿ. ಅವ್ರದಿನ ಸ್ವಲ್ಪ ಕೆಲಸ ಐತೆ ಅಂತ ಮುಗಿಸ್ಕೊಳ್ಳಿ. ಅವ್ರು ಮುಗಿಸೋಷ್ಟಕ್ಕೆ ನಾನು ಟೀ ಕುಡಿದ್ನೆ ಅಂದ್ರೆ ಕಸ ಗುಡಿಸಿ ಡೈರೆಕ್ಟ್ ನಾಷ್ಟ ಮಾಡೋಕೆ ನಡೀತಿದ್ದಿ. ಇಲ್ಲ ಇದನ್ನೊಂಚೂರು ಬಿಚ್ಚಿಡ್ತೀನಿ ಸಂತಿ ಎಲ್ಲ ನಾನು.
ಫ್ರೆಂಡ್ಸ್ ಇವಾಗ ಅವಲಕ್ಕಿ ಮಾಡಾಕ್ತೀನಿ ನೋಡಿರಿ. ಟೈಮ್ ಜಾಸ್ತಿ ಆಗೈತಲ್ಲ, ಹಂಗಾಗಿ ಬೇಗ ಆಗುತ್ತಂತೇಳಿ ಅವಲಕ್ಕಿನ ಮಾಡ್ಕೊಳಕತ್ತೀನಿ. ಎಲ್ಲರೂ ಹೊಟ್ಟೆ ಹಸ್ತೈತೆ ಆಲ್ರೆಡಿ ಎಲ್ಲರಿಗೂ. ಈಗ ಪಟ್ಟನ ಹಂಚೋದು, ಅವಲಕ್ಕಿ ಮಾಡಿಕೊಂಡು ನಾಷ್ಟನ ಮಾಡೋದು. ಇಲ್ಲಿ ನಿಂಬೆಹಣ್ಣು ಕೊತ್ತಂಬರಿ ಎಲ್ಲ ಕುಯ್ದಿಟ್ಟಿನಿ. ಒಂದು ಸ್ವಲ್ಪ ಒಗ್ಗರಣೆ ಮಾಡಲಿ ಅಂತೇಳಿ ಬಿಟ್ಟಿನಿ. ಇಲ್ಲಿ ರಾತ್ರಿ ಒಂಚೂರು ಅನ್ನನೂ ಮಿಕ್ಕೈತಿ, ಇದಕ್ಕೆ ಒಗ್ಗರಣೆ ಹಾಕ್ತೀನಿ ನೋಡಿರಿ. ಅಂದರೆ ಚೆನ್ನಾಗಿರುತ್ತೆ. ಅದೇ ಸುಸ್ಲದ ಒಗ್ಗರಣೆನ ತೆಗೆದು ಹಾಕ್ತೀನಿ. ಸಕ್ರೆ ಹಾಕಿಲ್ಲ ನೋಡಿ, ನೆನಪಿ ಸಕ್ರೆ ನಮಗೆ. ನಾವು ಸಕ್ರೆ ಬೇಕೇ ಬೇಕು. ಸಕ್ರೆ ಇರ್ಲಿಕ್ಕೆ ನಡೆಯಂಗೆ ಇಲ್ಲ ನಮಗೆ. ಅಲ್ಲಾಡಿಸ್ಲಾ? ಹಾಂ, ಅದ್ರಾಗ ನೋಡ್ಕೊಂಡು ಅಳ್ಳಾಡ್ಸಿದ್ರೆ ನೀನು ಯಾವಾಗ ಅಳ್ಳಾಡ್ಸಕ್ಕಾಗತ್ತೆ? ನೋಡ್ಕೊಂಡು ಅಳ್ಳಾಡ್ಸಿದ್ರೆ ಮುಗೀತು. ಕ್ಯಾಮ್ರಾದಾಗ ನೋಡ್ಕೊಂಡು ಅಳ್ಳಾಡ್ಸಿದ್ವಿ ಅಂದ್ರೆ ಗೊತ್ತೇ ಆಗಲ್ಲ ನೋಡಿದ್ರು. ಎಲ್ಲಿ ಅಲ್ಲಾಡ್ಸಿದ್ವು, ಎಲ್ಲಿ ಬಿಟ್ಟಿದ್ವು ಏನು ಗೊತ್ತಾಗಲ್ಲ. ಅದ್ರಾಗ ಸ್ವಲ್ಪ ಯೋಚನೆ ಮಾಡಲಿ. ಟೊಮಾಟೊ ಎಲ್ಲ ಒಂದು ಸ್ವಲ್ಪ ಆಗಲಿ. ಇವತ್ತು ನಮ್ಮ ಗಿಡದಲ್ಲಿ ಮೆಣಸಿನ್ಕಾಯಿ ಹಾಕಿನ. ನಾನು ನಮ್ಮ ಗಿಡದ ಮೆಣಸಿನ್ಕಾಯಿ ಹರ್ಕೊಂಬಂದು ಹಾಕಿ ಆಗೋದು ಇವತ್ತು. ಫ್ರೆಂಡ್ಸ್ ಇವಾಗ ಬರ್ರಿ ನಾಷ್ಟ ಮಾಡೋದು ನಾವು. ಅವಲಕ್ಕಿ, ಒಂಚೂರು ರೈಸ್. ತಿನ್ಕೊ, ಅದನ್ನೇ ತಿನ್ಕೊ. ಯಾವ್ದು ಇಷ್ಟ ಆಗುತ್ತೆ ಅದೇ ತಿನ್ನು. ನಿಮಗೆ ಯಾವ್ದು ಬೇಕು? ರೈಸ ಏನು ಅವಲಕ್ಕಿ? ರೈಸ್ ಹಾಕೇ ಇಲ್ಲ ನಿಮ್ಮಿಬ್ಬರಿಗೆ ನಾನು. ತಿನ್ನು, ರೈಸೇ ತಿನ್ನು. ರಾತ್ರಿ ಅಂದ್ರೆ ಇಷ್ಟ ಆಗೈತೆ ಅಕ್ಕಿಗೆ ಈಗ. ಸುಖ ಪುರುಷರು ನೋಡಿ ಹೆಂಗದಾರ. ಅಷ್ಟು ಸುಖ ಪುರುಷರು. ನಾನೇನು ಪಾಪ ಮಾಡೀನಿ? ನಂಗೆ ಸೌಂಡ್ ಕಾಫಿ ರೇಟ್ ಬರುತ್ತೆ, ಅದಕ್ಕೆ ಸೌಂಡ್ ಕಮ್ಮಿ ಇಡ್ರಿ ಒಂಚೂರು. ನೋಡಿರಿ ನಾಷ್ಟ ಮಾಡಿ ಸುಖ ಪುರುಷರು ಅಷ್ಟು ನಿದ್ದೆ ಹೊಡೆಯತ್ತಾರೆ ಟಿ ವಿ ನೋಡಿಕೊಂಡು. ಚರಣ್ ಊಟ ಆಯ್ತಾ? ಆಯ್ತಾ? ಟಿ ವಿ ನೋಡತ್ತಾರ. ನಾವು ಬಂದು ಕೆಲಸ ಸ್ಟಾರ್ಟ್ ಮಾಡ್ಕೊಂಡು ನೋಡ್ರಿ. ಮಧ್ಯಾಹ್ನ ಅಡುಗೆ ಇಲ್ಲಿ ಮೆಂತ್ಯ ಪಾಲಕ್ ಸೊಪ್ಪಿನ ದಾಲ್ ಮಾಡಾಕ್ತೀನಿ. ಇದಕ್ಕೆ ಟೊಮೊಟೊ, ಹುಣಸೆ ಹಣ್ಣು, ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಕುದ್ಸಕ್ಕಿಟ್ಟು ನೋಡ್ರಿ. ಉಪ್ಪು ಖಾರ ಎಲ್ಲ ಹಾಕಿದ್ದೀನಿ. ಇಲ್ಲಿ ಒಂದು ಕಂತೆ ಪಾಲಕ್ ಸೊಪ್ಪನ್ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬೇಳೆನೂ ಬೇಯಿಸ್ಕೊಂಡಿದ್ದೀನಿ. ಫುಲ್ ಸ್ಮೂತ್ ಆಗೈತೆ ನೋಡಿರಿ ಬೇಳೆ ಫುಲ್ಲು. ಇಲ್ಲಿ ರೈಸಿಗೆ ಇಟ್ಟಿದ್ದೀನಿ. ರೊಟ್ಟಿ ಚಪಾತಿ ಏನೂ ಮಾಡಲ್ಲ, ಬರೀ ಅನ್ನ ದಾಲು ಎರಡೇ ಮಾಡೋದು ಮಧ್ಯಾಹ್ನ ಊಟಕ್ಕೆ. ಈಗ ಇದೆಲ್ಲ ಬೆಂದೈತೆ ನೋಡ್ರಿ. ಇದಕ್ಕೆ ನಾನು ಸ್ವಲ್ಪ ಪಾಲಕ್ ಸೊಪ್ಪನ್ನ ಹಾಕ್ಕೊತೀನಿ. ನಮ್ಮನೇಲಿ ಜಾಸ್ತಿ ಪಾಲಕ್ ಸೊಪ್ಪು ತಿನ್ನಲ್ಲ, ಆದ್ರೆ ನೋಡೋಣ ಇದೊಂದ್ಸತಿ ಉಪ್ಪು ಖಾರ ಜಾಸ್ತಿ ಹಾಕಿ ಫ್ಲೇವರಿಂದ ಅದ್ರದ್ದು ಪಾಲಕ್ ಸೊಪ್ಪಿಂದು ಫ್ಲೇವರ್ ಬರ್ದಂಗೆ ಮಾಡು ಅಂತ ಹೇಳ್ಯಾರ. ನೋಡೋಣ, ಟ್ರೈ ಮಾಡತ್ತೀನಿ. ನಾನು ನೋಡಿರ್ಬೋದು, ನೀವು ನನ್ನ ವಿಡಿಯೋ ರೆಗ್ಯುಲರ್ ನೋಡೋರಿದ್ರೆ ಗೊತ್ತಿರುತ್ತೆ. ನಾನು ಪಾಲಕ್ ಸೊಪ್ಪು ಜಾಸ್ತಿ ಯೂಸೇ ಮಾಡಲ್ಲ. ಇದನ್ನು ಎಣ್ಣೆಲೇನು ಚೆನ್ನಾಗಿ ಬಾಡಿಸ್ಕೊತೀನಿ. ಬಾಡಿಸ್ಕೊಂಡೇನೋ ಸ್ವಲ್ಪ ಅದ್ರದ್ದು ಪಾಲಕ್ ಸೊಪ್ಪಿಂದು ಅದ್ರದ್ದು ಏನು ಫ್ಲೇವರ್ ಇರುತ್ತೆ ನೋಡ್ರಿ, ಆ ಫ್ಲೇವರ್ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಸ್ವಲ್ಪ ಬಾಡಲಿ ಎಣ್ಣೆಲೇನೆ ಸ್ವಲ್ಪ ಚೆನ್ನಾಗಿ. ಕೈ ಮೀಡಿಯಮ್ ಆಗಿರ್ತೀನಿ. ಟಿ ವಿ ಹಚ್ಚಾರ ನೋಡ್ರಿ, ಸೌಂಡ್ ಫುಲ್ಲು ಬರ್ತೈತಿ. ಯಾವುದಿದು ಫಿಲಮು? ಮುಕುಂದ ಮುರಾರಿ. ನಂಗೊಂಚೂರು ಹೆಲ್ಪ್ ಮಾಡಿಕೊಡು ಅಂತ ಅಂದ್ರೆ ಬಿಟ್ಕೊಟ್ಟು ಇಬ್ಬರು ಟಿ ವಿ ನೋಡ್ಕೊತ ಕೂತೀರಿ. ಹಾಂ, ಸಂಡೇ ರಜೆ ಇದೆ, ನಿನಗೆ ಒಬ್ರಿಗೆ ರಜೆ, ನಮಗೆ ರಜೆ ಇಲ್ಲ. ಅಲ್ಲ, ನಿಮಗೆ ಮಾತ್ರ ರಜೆ ಇರ್ಬೇಕ, ನಮಗೆ ಅಲ್ಲ, ನಿಮಗೆ ಮಾತ್ರ ಸಂಡೇ ಇರ್ಬೇಕು, ನಮಗೆ ಇರ್ಬಾರ್ದಂತ ನಾ ಕೇಳಿದ್ದು. ಸಂಡೇ ಗೊತ್ತೈತೆ ನನಗೆಲ್ಲ, ಗೊತ್ತೈತೆ ನನಗೆಲ್ಲ. ನೋಡಿರಿ ನೀರು ಹೆಂಗೆ ಬಿಟ್ಕೊಂತು ಸೊಪ್ಪು. ಮಧ್ಯಾಹ್ನ ಊಟಕ್ಕೆ ಪ್ರಿಪೇರ್ ಮಾಡತ್ತೀನಿ. ಈಗ ಬೆಳಗ್ಗೆ ನಾಷ್ಟ ಆಗೈತಿ, ಅವಲಕ್ಕಿ ಮಾಡಿದ್ದೆ ಆಲ್ರೆಡಿ. ನೀವು ನೋಡಿರ್ಬೋದು ರೆಸಿಪಿಯನ್ನು ಶೇರ್ ಮಾಡಿ ನೋಡ್ರಿ. ಇನ್ನೂ ಒಂದಿಷ್ಟು ಉಳ್ದೈತಿ ಈ ಸದ್ದ, ಅದಕ್ಕೆ
ಚಪಾತಿ ಗಿಪಾತಿ ಏನು ಮಾಡೋಕತ್ತಿಲ್ಲ. ರಾತ್ರಿಗೆ ಮಾಡ್ಕೊತೀನಿ ಚಪಾತಿ ಯಾರ ಮುದ್ದೆ ಯಾರ. ಈ ಸದ್ದ ಬರೀ ರೈಸ್ ಜೊತೆನೇ ಇದನ್ನು ಮಾಡಾಕತ್ತೀನಿ. ಹೆಂಗೆ ಬಿಟ್ಬಿಟ್ಟು ನೋಡಿರಿ ನೀರೆಲ್ಲ. ಈಗ ಇದಕ್ಕೆ ಬ್ಯಾಳೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ದಿನ ಅದು ನೋಡಿ ಬಟ್ಟೆನೇ ಒಣಗಿದ್ದಿಲ್ಲ. ಇವತ್ತೊಂಚೂರು ಪರವಾಗಿಲ್ಲ, ಸ್ವಲ್ಪ ಹಸಿ ಬಿದ್ದೈತಿ. ಮೆಂಗೆ ಹಾಕೊಂಡಿದ್ನಲ್ಲ ತಲೆಗೆ, ಈಗ ತಲೆ ಸ್ನಾನ ಮಾಡ್ಕೊಂಡಿದ್ದೀನಿ. ಇದು ಅದೇನು ಇದು ನೋಡಿ ನೈನ ಇದೆ ಅನ್ಕೊಂತಿದ್ದೆ ಇದೆಲ್ಲ ಏನು ಅದು ಸೊಪ್ಪಿಂದು ಇದು ಕಾಣಿಸ್ತೈತೆ ಇಲ್ಲ, ಅದು ಬಿಡದೆ ಇಲ್ಲ ನೋಡ್ರಿ. ಇದು ಕೂದಲು ಒಣಗಿಂದಾನೆ ಹಿಂಗೆ ಜಾಡಿಸ್ಕೊಂಡು ಬಿಡ್ಬೇಕಿದು. ಇದು ಆಯ್ತು ಕರಿಬೇವು ಆಯಿತು ಇಂಥವೆಲ್ಲ ಹಚ್ಕೊಂಡಿದ್ರೆ ಇದನ್ನು ಕರಿಬೇವು ಮತ್ತು ದಾಸವಾಳದ ಹೂವಿಂದು ಎಲೆ ಎರಡು ರುಬ್ಬಿಬಿಟ್ಟು ಹಚ್ತಿದ್ದೆ ನಯನಂಗೆ ನಾನು ಫಸ್ಟು. ಅವಾಗ ನಯನಂಗೂ ಹಿಂಗೆ ಕುಂದಿರ್ತಿತ್ತು ನೋಡ್ರಿ, ಹೋಗತ್ತಿದ್ದಿಲ್ಲ ಒಟ್ಟು ಇದು. ಆದರೆ ಕೂದಲು ಒಣಗಿದ ಮೇಲೆ ಬಿಡ್ತೈತಿ. ಇವತ್ತು ಇದಕ್ಕೆ 2 ದಿನ ಪಕ್ಕ ಬೇಕು ನೋಡಿರಿ, 2 ದಿನ ಫುಲ್ ಫಿಕ್ಸ್. 2 ದಿನ ಇರ್ಲಿಕ್ಕಂತಂದ್ರೆ ನಡೆಯಂಗೆ ಇರ್ಬೇಕು. ಒಂದಿನ ಹಚ್ಕೊಂಡು ಹಾರಿಸ್ಕೊಂಡು ಇದನ್ನೆಲ್ಲ ಇದು ಮಾಡಿಕೊಂಡು ಎಣ್ಣೆ ಹಚ್ಕೊಂಡು ಮತ್ತು ಮಾರನೇ ದಿನ ತೊಳ್ಕೊಂಡ್ವಿ ಅಂತಂದ್ರೆ ಅವಾಗ ಕೂದಲು ಕ್ಲೀನ್ ಆಗ್ತಾವೆ. ಇರ್ಲಿಕ್ಕಂದ್ರೆ ಹಿಂಗೆ ಇವು ಚೆನ್ನಾಗಿ ಜಾಡಿಸ್ಕೊಂಡ್ರೆ ಉದ್ರದ್ದು ಕೂದಲು ಒಣಗಿದ ಮೇಲೇ ಉದ್ರೋದು, ಅಲ್ಲಿವರೆಗೂ ಉದ್ರಲ್ಲಿದು. ಅದು ನೋಡಿ ಎಷ್ಟು ಹೆಂಗೆ ಗಲೀಜಾಗಿ ಕಾಣಿಸ್ತೈತಿ. ಇದೊಂದು ಪ್ರಾಬ್ಲಮ್. ಮೆಹಂದಿ ಹಾಕಿದ್ರೆ ಹಂಗಲ್ಲ, ಬಹುಶಃ ಎಲ್ಲಿಗಾರು ಹೋಗೋದು ಮಾಡೋದಿತ್ತು ಅಂದರೆ ಪಟ್ ಅಂತ ಹೋಗ್ಬಿಡ್ಬೋದು. ಇದು ಹಂಗಲ್ಲ ನೋಡ್ರಿ, ಮೈ ಮೇಗೆಲ್ಲ ಇದಾಗುತ್ತೆ. ಜಾಡಿಸ್ಕೊಬೇಕಿದ್ದು ಚಂದಾಗಿ. ಬಟ್ಟೆ ಎಲ್ಲ ಹೊಸ ಹಾಕಿ ನೋಡ್ರಿ, ಒಣಗಿ ಹಾಕಿನಿ. ಇವತ್ತು ಹಾಕಿನಿ, ನಿನ್ನೇನು ಹಾಕಿನಿ ಬಟ್ಟೆ, 2 ದಿನನೂ ಹಾಕಿನಿ. ಯಾಕಂದರೆ ಈ ವಾರ ಪೂರ್ತಿ ಹಾಕಿರಲಿಲ್ಲ ಬಟ್ಟೆನ. 3 ಆಗೈತೆ ಅಂತೇಳಿ ಬಟ್ಟೆ ಹಾಕಿರಲಿಲ್ಲ. 2 ದಿನ ನಿನ್ನೆ ಹಾಕಿದೆ, ಇವತ್ತಿನ ಹಾಕಿನಿ. ನಿನ್ನೆ ಅಂತಪರಿ ಒಣಗಿಲ್ಲ, ಇವತ್ತು ಮಾತ್ರ ಫುಲ್ ಕ್ಲೀನಾಗಿ ಒಣಕೊಂಡು ಬಟ್ಟೆ. ಬಿಸಿಲು ಚೆನ್ನಾಗಿತ್ತು ಇವತ್ತು. ಬಿಸ್ಲು ಕಾಣಿಸಲ್ಲ ಅಷ್ಟೊಂದು, ತೀರಾ ಅಷ್ಟೊಂದೇನು ಚುರುಕತ್ತಂಗೇನಿಲ್ಲ, ಪರವಾಗಿಲ್ಲ ಅಲ್ಲ, ಪರವಾಗಿಲ್ಲ ಅನ್ನಂಗೈತಿ. ಚಂದ ಬಿಸಿಲಿಗೆ ಹಾರಿಸ್ಕೋಬೇಕು. ಹೂವು ಅದಕ್ಕೆ ನೋಡಿಲ್ಲ ಹೂವು ಎತ್ಕೋಬೇಕೇನು? ಹೂವು ಎತ್ಕೊಂಡೇ ಇಲ್ಲ. ನಾಳೆ ಬರುತ್ತಾನ ಏನು ಹಳ್ಳಿದಾಗುತ್ತೆ, ಸರಿ ಗೊತ್ತು. ಯಾಕೆ ಒಣಗ್ತೈತಿ ಗಿಡ? ಕರೆಕ್ಟು. ಯಾಕೇನಪ್ಪ ಬಡ್ಡಿಯಿಂದ ಒಣಕೊಂಡ್ಬ. ರೋಸ್ ಅಮ್ಮ, ರೋಸ್ ನೋಡಮ್ಮ ಹೆಂಗೈತೆ. ಕಿತ್ಕೋಬೇಕಾಗಿತ್ತು ಬೆಳಗ್ಗೆನೇ ಅದನ್ನ. ಫುಲ್ ಹಳ್ಳಿ ಬಿಟ್ಟೈತೆ, ತೂತಾಗೈತೆ. ಅಲ್ಲ, ಒಂದು ಹುಳ ಐತೆ ಅಮ್ಮ, ಕಡ್ದೈತೆ ಅಂತ. ಕಡ್ದೈತಾ? ಇದು ಏನೋ ಮೊಗ್ಗಿತ್ತು, ಪೂರ್ತಿ ಮುಚ್ಕೊಂಡಿತ್ತು. ಆವಾಗಲೇ ಇದಾಗಿತ್ತು, ಆವಾಗಲೇ ಹುಳ ಕಡ್ದಿತ್ತು ಅದನ್ನ ಪೂರ್ತಿ. ನಾನು ಆ ಹುಳ ಓಡಿಸಿದ್ದೆ, ಅಂದು ಅಷ್ಟು ಆಯ್ತು ನೋಡು. ಮತ್ತೆ ಒಂದಷ್ಟು ಕಡ್ದಾಕಿತ್ತು ನೋಡು. ಬಂದಿಲ್ಲ, ಇಲ್ಲೊಂದೈತೆ ಮೊಗ್ಗು. ಫೋನಲ್ಲಿ ಕ್ಯಾಪ್ಚರ್ ಆಗಲ್ಲ ಕಣಮ್ಮ. ಹೌದು, ಕ್ಯಾಪ್ಚರ್ ಆಗಲ್ಲ. ಒಂಚೂರು ಮುಂದಕ್ಕೆ ಬಂದಾಗ ಬ್ಲರ್ ಅಂತ ಅನ್ಸುತ್ತೆ. ಚರಣ್, ಊಟ ಆಯ್ತಾ ಚರಣ್? ಸ್ಕೂಲು ಹೋಮ್ವರ್ಕ್ ಎಲ್ಲ ಫಿನಿಶ್ ಮಾಡಿದೇನೆ. ಚರಣಿಗೆ ಪದೇ ಇದೇ ಕೇಳೋದು ನೋಡ್ರಿ, ನಾವು ಊಟ ಆಯ್ತಾ ಅಂತ ಹೇಳಿ. ಅದೇ ಅಮ್ಮ, ಹೂವು ಎಷ್ಟು ಆಯ್ತದೆ ನೋಡಮ್ಮ. ಬರ್ತಾರಲ್ಲ ಆಟ, ಹೌದಲ್ಲ? ಚರಣ್ ತರ್ತೀನಿ. ಚರಣಿಗೆ ಒಂದು ಆಟ, ಹೌದಲ್ಲ? ಪದೇ ಊಟ ಆಯ್ತಾ ಅಂತ ಕೇಳೋದೇ ಒಂದು ಆಟ. ಹಾಂ, ಅದಲ್ಲ? ಹೌದಾ ಇಲ್ಲ? ಹೋಮ್ವರ್ಕ್ ಎಲ್ಲ ಮುಗಿಸಿದೇನು? ಆಯಿತು, ಮುಗಿದಿದೆ. ಏನು ಕೊಟ್ಟಿದ್ರು ಹೋಮ್ವರ್ಕ್? ಏನೇನೋ ಕೊಟ್ಟಿರ್ತಾರೆ ಕ್ವಶನ್ ಪೇಪರ್. ಏನೇನೋ ಕೊಟ್ಟಿರ್ತಾರೆ ನೋಡ್ರಿ ಕ್ವಶನ್. ಮಾತಾಡೋದು ಚಂದ ಮುದ್ದಾಗಿ ಮಾತಾಡ್ತಾನೆ. ಮೆಂತ್ಯ ಸೊಪ್ಪು ನೋಡಮ್ಮ. ಚೆನ್ನಾಗೈತೆ, ಚೆನ್ನಾಗಿ ಬರ್ತೈತೆ ನೋಡ್ರಿ ಮೆಂತ್ಯ ಸೊಪ್ಪು. ಎಷ್ಟು ಚೆನ್ನಾಗಿ ಬೀನ್ಸು ಹೆಂಗ್ ಉದುರ್ತೈತೆ ನೋಡಮ್ಮ. ಅದು ಉದುರ್ತೈತೆ ಚೆನ್ನಾಗಿ. ಗಿಳಿ ನಿಮ್ಮ ತಲೆಯಲ್ಲಿ ಯಾಕೆ ಚೆನ್ನಾಗಿದೆ? ಚರಣ್ ಕೂದಲೊಳೆ ಸರ್ ಕಪ್ಪಗೆ ರಫ್ ಆಗಿಲ್ಲ ಏನ
ಹೆಣ್ಣು ಹುಡುಗಿ ಆಗ್ಬೇಕಾಗಿತ್ತು ಚೆನ್ನಾಗಿ ದಪ್ಪ. ಅಮ್ಮ ಹೆಂಗ್ ಆಡ್ತಿದ ಗೊತ್ತೇ ನಮ್ಮ ಗಿಳಿಗಳೆಲ್ಲ. ಇಲ್ಲ ಅಂತ 1,000 ಬಂದು ಅಂಕಲ್ಗೆ ಸಾಂಬಾರ್ದು ಸ್ಟವ್ ಆಫ್ ಮಾಡಿ. ಟಚ್ ಮೀ ನಾಟ್ ಪ್ಲಾಂಟ್ ಅಂಕಲ್ಲ ಇಲ್ಲುಳಮು ಎಷ್ಟು ಬೆಳ್ಕೊಂಡವಿ. ಹಿಂಗೆ ಇಟ್ಕೊಂಡು ಹಿಂಗೆ ಮಾಡಿಬಿಟ್ರೆ ಸಾಕು ಎಲ್ಲ ಮುದ್ರಕೊಂಡ್ಬಿಡ್ತವೆ ನೋಡಿ. ಮೋಡ ಆಫ್ ಮಾಡಿದಾರ ಎಲ್ಲ ಒಂದು ಕಡೆಯಿಂದ ಮುದ್ರಕೊಳ್ಳೋದು. ಅಡುಗೆ ಅರ್ಧಂಬರ್ಧ ಮಾಡಿಟ್ಟು ಬಂದು ನೋಡ್ರಿ. ಅರ್ಧಂಬರ್ಧ ಅಲ್ಲ, ಅನ್ನ ಸಾಂಬಾರು ಹಾಕೊಂಡು ಊಟ ಮಾಡ್ರಿ ಬಂದೆ ರೀ ನೋಡ್ರಿ. ಮಾಡಿಟ್ಟು ಹಾಕೊಂಡು ಊಟ ಮಾಡಕ್ಕೆ ಇಲ್ಲ, ನೀನೇ ಬಾ ಅಂತ ಸನ್ನೆ ಮಾಡ್ತಾರೆ. ಎಷ್ಟು ಗಿಳಿಗಳು ಓಡಾಡ್ತಿರ್ತಾವಳೆ. ಅಯ್ಯೋ ಸೂಪರ್ ಆಗಿ. ಬಾಯ್ 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 ಫ್ರೆಂಡ್ಸ್. ಇವಾಗ ತಲೆ ಎಲ್ಲ ಜಾಡ್ಸ್ಕೊಂಬಂದು ನೋಡ್ರಿ. ಒಂಚೂರು ಹಂಗೆ ಫ್ರೀ ಏರು ಬಿಟ್ಕೊಂಡಿದ್ದೀನಿ, ಯಾಕಂದ್ರೆ ಸ್ವಲ್ಪ ಹಸಿ ಇರ್ತಾವಲ್ಲ, ಹಂಗಾಗಿ ಆರ್ಕೊಳ್ಳಿ ಅಂತೇಳಿ ಫ್ರೀ ಏರ್ ಬಿಟ್ಟು ನೋಡ್ರಿ. ನ್ಯಾಚುರಲ್ ಮೆಹಂದಿ ಹಚ್ಚೋದ್ರಿಂದ ಎಷ್ಟು ಚೆನ್ನಾಗಿ ಕಲರ್ ಬಂದಾವ ಅಂತ ನೋಡ್ತಿರ್ಬೋದು ನೀವು. ಅಂದರೆ ಇವತ್ತಿನ ಕುಂತ ನಾಳೆ ತುಂಬ ಚೆನ್ನಾಗಿ ಕಾಣಿಸ್ತಾವು, ಯಾಕಂದರೆ ಇವತ್ತೊಂಥರ ಫುಲ್ ರೆಡ್ ಆಗಿರ್ತಾವು. ನಾಳೆ ಅಂದರೆ ಇವತ್ತು ನೈಟೇ ಎಣ್ಣೆ ಹಚ್ಬಿಟ್ಟು ನಾಳೆ ತಲೆ ಸ್ನಾನ ಮಾಡ್ಕೊಂಡ್ವಿ ಅಂತಂದ್ರೆ ಫುಲ್ ನೀಟಾಗಿ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ನನಗೆ ಹಂಗೆ ಅನಿಸ್ತಂದ್ರೆ ನಾವು ಅಂಗಡೀಲಿ ಹಾಕೋ ಮೆಹಂದಿ ಕುಂತ ಈ ಮೆಹಂದಿ ತುಂಬ ಚೆನ್ನಾಗಿ ಕಲರ್ ಬಂದಿತ್ತೆ, ನಂಗೆ ಇಷ್ಟ ಆಯಿತು. ಮತ್ತು ಕೂದಲು ಅಷ್ಟೇ ಅಷ್ಟೊಂದು ರಫ್ ಅಂತ ಅನ್ನಿಸ್ತಾ ಇಲ್ಲ, ಪರವಾಗಿಲ್ಲ, ಸ್ವಲ್ಪ ಸ್ಮೂತ್ ಆಗಿದಾವು. ಅದೊಂದು ಸ್ವಲ್ಪ ಹೊಟ್ಟು ಥರ ಇರುತ್ತೆ ನೋಡ್ರಿ, ಅದೆಲ್ಲ ಹೋಯ್ತು ಅಂತಂದ್ರೆ ಮುಗೀತು, ಚೆನ್ನಾಗಾಗ್ತಾವೆ ಕೂದಲು. ಬಟ್ ಹಚ್ಕೊಂಡು ದಿನ ಅದೆಲ್ಲ ಸ್ವಲ್ಪ ಇದ್ದೇ ಇರುತ್ತೆ. ಎಣ್ಣೆ ಹಚ್ಚಿ ಒಂದ್ಸತಿ ವಾಶ್ ಮಾಡಿದ್ವಿ ಅಂದ್ರೆ ತುಂಬ ಚೆನ್ನಾಗಿ ಆಗ್ತಾವೆ ಕೂದಲು. ಇನ್ಮೇಲೆ ಸ್ವಲ್ಪ ಟ್ರೈ ಮಾಡ್ತಾ ಇರ್ತೀನಿ ಅವಾಗವಾಗ. ಅದು ಗಿಡನೂ ದೊಡ್ಡದಲ್ಲ, ಚಿಕ್ಕದಿತ್ತು. ದೊಡ್ಡದಿದ್ರೆ ಚೆನ್ನಾಗಿ ಹಚ್ಕೋಬೋದಾಗಿತ್ತು, ಆದರೆ ಚಿಕ್ಕದಿದೆ ಮರ. ಇವಾಗ ನೋಡಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟನ ಮಾಡಾಕತ್ತೀವಿ. ಪಾಲಕ್ ದಾಲು ಮತ್ತು ರೈಸು ಮತ್ತು ಸಜ್ಜಿ ರೊಟ್ಟಿ ಇದ್ದು ನೋಡ್ರಿ, ಕಿಚ್ಚಿಗಚ್ಚಿದ್ದು, ಅವನ್ನ ಊಟ ಮಾಡಾಕ್ತೀವಿ. ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಪೂರ್ತಿಯಾಗಿ ನೋಡಿ. ಥ್ಯಾಂಕ್ ಯು ಫಾರ್